ರಾಮ ಮಂದಿರ ಉದ್ಘಾಟನೆಗೆ ಶಂಕರಾಚಾರ್ಯ ಪೀಠ ದೂರ, ಅಂದ್ರೆ ಶೃಂಗೇರಿ ಪೀಠ ಕೂಡ ದೂರ ಎನ್ನುವಂತಹ ಅಪಪ್ರಚಾರ ಬರ್ತಾ ಇದೆ. ಅದು ಕೆಲ ಧರ್ಮ ದ್ವೇಷಗಳಿಂದ ಶೃಂಗೇರಿ ಮಠದ ವಿರುದ್ಧ ಆಗ್ತಾ ಇರುವಂತಹ ಅಪಪ್ರಚಾರ ಎನ್ನುವಂತಹ ಸ್ಪಷ್ಟನೆಯನ್ನ ಶೃಂಗೇರಿ ಮಠ ನೀಡ್ತಾ ಇದೆ. ಶೃಂಗೇರಿ ಶ್ರೀಗಳ ಹೆಸರಲ್ಲಿ ಅಪಪ್ರಚಾರ ಮಾಡಲಾಗ್ತಾ ಇದೆ. ಶಂಕರ ಪೀಠದ ಹೆಸರಲ್ಲಿ ಅಪಪ್ರಚಾರ ಇದು ಎನ್ನುವಂತಹ ಸ್ಪಷ್ಟನೆಯನ್ನ ಶೃಂಗೇರಿ ಮಠ ಕೊಡ್ತಾ ಇದೆ. ಶ್ರೀಗಳ ಭಾವಚಿತ್ರವನ್ನ ಬಳಸಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಶೃಂಗೇರಿಯ ಜಗದ್ಗುರುಗಳು ಆ ರೀತಿಯಾದ ಯಾವ ಸಂದೇಶವನ್ನ ಕೂಡ ನೀಡಿಲ್ಲ ಎನ್ನುವ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಪಪ್ರಚಾರಕ್ಕೆ ಕಿವಿಗೊಡದಂತೆ ಶೃಂಗೇರಿ ಶ್ರೀಗಳು ಮನವಿ ಮಾಡಿದ್ದಾರೆ. ಈ ರೀತಿ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಆದರೆ ಅಂತಹ ಅಪಪ್ರಚಾರಕ್ಕೆ ಯಾರು ಕೂಡ ಕಿವಿಗೊಡಬೇಡಿ, ಪ್ರಾಣ ಪ್ರತಿಷ್ಠಾಪನೆ ವಿರೋಧಿಸುವಂತೆ ಶ್ರೀಗಳು ಕರೆ ನೀಡಿದ್ದಾರೆ ಅನ್ನುವಂತಹ ಸುದ್ದಿ ಏನು ಹರಿದಾಡ್ತಾ ಇದೆ ಅದು ಸುಳ್ಳು ಸುದ್ದಿ ಅಂತ ಸ್ಪಷ್ಟವಾದ ಪತ್ರಿಕಾ ಪ್ರಕಟಣೆಯನ್ನ ಶೃಂಗೇರಿ ಪೀಠ ಈಗ ಹೊರಡಿಸಿದೆ. ಶೃಂಗೇರಿ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ಹೆಸರಲ್ಲಿ ನಡೀತಾ ಇರುವಂತಹ ಸುಳ್ಳು ಪ್ರಚಾರ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂತಹ ಸುಳ್ಳು ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಇದನ್ನೇ ನಿಜ ಅಂತ ತಿಳಿದು ಕೆಲವರು ಶ್ರೀಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಎಚ್ಚೆತ್ತಂತಹ ಶೃಂಗೇರಿ ಪೀಠದ ಆಡಳಿತ ಮಂಡಳಿ ಈಗ ಸ್ಪಷ್ಟನೆ ಕೊಟ್ಟಿದೆ, ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ. ಶೃಂಗೇರಿ ಮಠದಿಂದ ಬಹಿರಂಗವಾದಂತಹ ಪತ್ರ ಬಿಡುಗಡೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಶೃಂಗೇರಿ ಪೀಠ ಈಗ ರಾಮಲಲ್ಲಾ ಉದ್ಘಾಟನೆಯ ಸಂದರ್ಭದಲ್ಲಿ, ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಭಾಗಿಯಾಗೋದಿಲ್ಲ, ಅಲ್ಲಿ ಹೋಗೋದಿಲ್ಲ ಅನ್ನುವಂತಹ ಸುದ್ದಿ ಏನು ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಹರಿದಾಡ್ತಾ ಇತ್ತು. ಈಗ ಇದು ಮಠದ ಕಿವಿಗೂ ಕೂಡ ಬಿದ್ದಿದ್ದು, ಬಹಿರಂಗವಾಗಿ ಒಂದಷ್ಟು ಹೇಳಿಕೆ ಕೊಟ್ಟಿದ್ದಾರೆ, ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಅಲ್ಲಿಗೆ ಈ ಗೊಂದಲ ಬಗೆಹರಿದಂತಾಗಿದೆ. ಶ್ವೇತಾ, ಖಂಡಿತವಾಗ್ಲೂ ಕೂಡ ಹೌದು. ಆದಿಶಂಕರಾಚಾರ್ಯರು ಸ್ಥಾಪಿಸಲ್ಪಟ್ಟಿರುವಂಥ 4 ಪ್ರಮುಖ ಪೀಠಗಳಲ್ಲಿ ಮೊದಲನೇ ಪೀಠ ಶೃಂಗೇರಿಯ ಶಾರದಾ ಪೀಠ. ಇಲ್ಲಿ ಶಾರದಾ ಪೀಠದ ಹೆಸರಿನಲ್ಲಿ ಒಂದು ಅಪಪ್ರಚಾರ ನಡೀತಾ ಇತ್ತು. ರಾಮ ಮಂದಿರ ಉದ್ಘಾಟನೆಗೆ ಶೃಂಗೇರಿ ಮಠ ಕೂಡ ವಿರೋಧ ವ್ಯಕ್ತಪಡಿಸಿದೆ ಅನ್ನೋ ನಿಟ್ಟಿನಲ್ಲಿ ಒಂದು ಅಪಪ್ರಚಾರವೂ ಕೂಡ ನಡೀತಾ ಇತ್ತು. ಕೆಲವೊಂದು ಸಾಮಾಜಿಕ ಜಾಲತಾಣ ಸೇರಿದಂತೆ ಖಾಸಗಿ ವೆಬ್ಸೈಟ್ಗಳಲ್ಲೂ ಕೂಡ ಈ ಬಗ್ಗೆ ಒಂದು ವರದಿಯೂ ಕೂಡ ಪ್ರಸಾರವಾಗಿತ್ತು. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಒಂದು ಚರ್ಚೆ ಕೂಡ ಗ್ರಾಸವಾಗಿತ್ತು. ಈ ಹಿನ್ನೆಲೆಯಲ್ಲಿ ಶೃಂಗೇರಿ ಮಠದ ಆಡಳಿತಾಧಿಕಾರಿಗಳಾಗಿರುವಂತಹ ಗೌರಿಶಂಕರ್ ಅವರು ಒಂದು ಪತ್ರಿಕಾ ಪ್ರಕಟಣೆ ಸೇರಿದಂತೆ ಒಂದು ಜನರಿಗೂ ಕೂಡ ಒಂದು ಬಹಿರಂಗವಾದಂಥ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಆ ಪತ್ರದಲ್ಲಿ ಒಂದು ಸ್ಪಷ್ಟವಾಗಿ ಉಲ್ಲೇಖವನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಈ ಅಪಪ್ರಚಾರಗಳಿಗೆ ಜನರು ಯಾರೂ ಕೂಡ ಕಿವಿಗೊಡಬಾರ್ದು. ಒಂದು ರಾಮ ಮಂದಿರ ಉದ್ಘಾಟನೆ ಏನಿದೆ, ಮಹೋತ್ಸವ ಏನಿದೆ, ಅದು ಎಲ್ಲರೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಒಂದು ದೊಡ್ಡದಾದಂಥ ಒಂದು ಮಹೋತ್ಸವ. ಇದನ್ನೆಲ್ಲರೂ ಕೂಡ ಜನರು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಮಹೋತ್ಸವ ಆಗಿರುವಂಥದ್ದು. ಹಾಗಾಗಿ ಈ ಅಪಪ್ರಚಾರ ಆಗಿರುವಂಥದ್ದು, ಹಾಗೆಯೇ ಸುಳ್ಳು ಸುದ್ದಿಗಳಿಗೆ ಯಾರೂ ಕೂಡ ಕಿವಿಗೊಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಒಂದು ಬಹಿರಂಗವಾದಂಥ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಅಲ್ಲದೆ ಜಗದ್ಗುರುಗಳ ಒಂದು ಭಾವಚಿತ್ರಗಳನ್ನು ಬಳಸಿಕೊಂಡು ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದಕ್ಕೂ ಶೃಂಗೇರಿ ಮಠಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧವಿಲ್ಲ. ಅಲ್ಲದೆ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ವಿದ್ಯಾರಣ್ಯಪುರದಲ್ಲಿರುವಂಥ ರಾಮ ಮಂದಿರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಾಗ್ತಾ ಇರುವಂಥದ್ದು. ಇನ್ನೂ ಕೂಡ ಜಗದ್ಗುರುಗಳು ಹೋಗುವ ಮತ್ತು ಹೋಗದಲ್ಲೇ ಇರುವಂಥ ನಿರ್ಧಾರಗಳನ್ನು ಈವರೆಗೂ ಕೂಡ ತೆಗೆದುಕೊಂಡಿಲ್ಲ. ಶ್ವೇತಾ, ಎಸ್, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.